ಈ ಚರ್ಚೆಗೆ ಮತ್ತು ವಿವಾದಕ್ಕೆ ಕಾರಣವಾಗಿದ್ದಂತಹ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಅರ್ಥಾತ್ ಜಾತಿ ಗಣತಿ ವರದಿ ಇವತ್ತು ಸಚಿವ ಸಂಪುಟದಲ್ಲಿ ಮಂಡನೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾದಂಥ ಶಿವರಾಜ್ ತಂಗಡಗಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಅಂತಿಮವಾಗಿ 10 ವರ್ಷಗಳ ಬಳಿಕ ಈ ಒಂದು ವರದಿ ಕ್ಯಾಬಿನೆಟ್ಗೆ ಬಂದಿದೆ. 1.25 ವರ್ಷ ಆಯಿತು ಸಚಿವ ಸರ್ಕಾರ ಅದನ್ನು ಸ್ವೀಕಾರ ಮಾಡಿ. 1.25 ವರ್ಷ ಆದ ಬಳಿಕ ಇವತ್ತು ತಂದಿದ್ದೀರಿ. ಅಂತಿಮವಾಗಿ ವರದಿ ಜಾರಿ ಆಗುತ್ತಾ ಅಂತ ಸರ್? ಜಾರಿ ಆಗುತ್ತೆ ಬಿಡುತ್ತಾ ಅಂತ ನಿರ್ಧಾರ ಆಗೋದು 17ನೇ ತಾರೀಕಿಗೆ. ಎಲ್ಲರಿಗೂ ಯಾರಿಗೆ ಅಂಕಿಅಂಶಗಳ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇದ್ದಿದ್ದಿಲ್ಲ. ಕೆಲವೊಂದಿಷ್ಟು ಎಲ್ಲೋ ಹರಿದಾಡುವನ್ನು ಮಾಹಿತಿ ತಗೊಂಡು ಕೆಲವೊಂದು ಮಂದಿ ವಿರೋಧವನ್ನು ಪರವನ್ನು ಮಾಡೋದಕ್ಕಿಂತನೂ ಇದನ್ನು ವರದಿಯನ್ನು ನೋಡಿದ ಮೇಲೆ ಮಾಡೋಣ ಅಂತ ನೇರವಾಗಿ ಏನು ಟ್ರೆಜರಿಯಿಂದ ಕ್ಯಾಬಿನೆಟ್ ಹಾಲಿಗೆ ತಂದಿದ್ವಿ. ಕ್ಯಾಬಿನೆಟಲ್ಲಿ ಎಲ್ಲರ ಮಂತ್ರಿಗಳ ಸಮ್ಮುಖದೊಳಗೆ ಅದನ್ನು ಓಪನ್ ಮಾಡಿದ್ವಿ. ಓಪನ್ ಮಾಡಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಅದು ಕೊಟ್ಟ ಮೇಲೆ 17ನೇ ತಾರೀಕಿಗೆ ಸ್ಪೆಷಲ್ ಕ್ಯಾಬಿನೆಟ್ ಮುಖ್ಯಮಂತ್ರಿಗಳು ಕರೆದ್ರೆ ಅವತ್ತು ಪೂರ್ಣ ಪ್ರಮಾಣದ ಚರ್ಚೆಗಳು ಆಗ್ತವೆ. ಪೂರ್ಣ ಪ್ರಮಾಣದ ಅಂದ್ರೆ ಅವತ್ತೇ ನಿರ್ಧಾರ ಆಗುತ್ತೆ ಸರ್? ಇದನ್ನು ಸಬ್ ಕಮಿಟಿ ಕೊಡೋದಾ ಅಥವಾ ಜಾರಿ ಮಾಡೋದಾ, ಯಾವ ರೀತಿ ಅಂತ ಸರ್? ಕ್ಯಾಬಿನೆಟ್ನೊಳಗೆ ಚರ್ಚೆ ಆದಮೇಲೆ ನಿರ್ಧಾರ ಆಗೋಂಥದ್ದು. ಕ್ಯಾಬಿನೆಟ್ ಕೊಡಬೇಕು, ಸಬ್ ಕಮಿಟಿ ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ ಅವತ್ತು ಚರ್ಚೆ ಆದಮೇಲೆ ನಿರ್ಧಾರಗಳು ಆಗ್ತವೆ. ಈಗ ಸಚಿವರಿಗೆ ಒಂದಷ್ಟು ಅಂಶಗಳನ್ನು ವರದಿ ಕೊಡ್ತಾ ಇದ್ದೀರಿ, ಅದು ಸೋರಿಕೆ ಆಗಲ್ಲ ಸರ್? ಸೋರಿಕೆ ಆದರೆ ಅದು ಸ್ಯಾಂಟಿಟಿ ಉಳಿಯುತ್ತಾ ಅಂತ ಸರ್? ಓಪನ್ ಮಾಡಿ ಓದಬೇಕಂತ, ಮತ್ತು ಕ್ಯಾಬಿನೆಟ್ ಅಂದ್ರೆ ಏನು, ಗೌಪ್ಯತೆ ಕಾಪಾಡೋಂಥದ್ದನ್ನಲ್ಲ, ಅದು ಈಗ ಕೊಡ್ತಾ ಇದ್ದೀವಿ. ಓದಲಿ, ಅವ್ರು ಹೋದ್ಮೇಲೆ ಅದ್ರ ಬಗ್ಗೆ ಪೂರ್ಣ ಪ್ರಮಾಣ ಚರ್ಚೆಗಳಾಗಲಿ. ಯಾಕಂದ್ರೆ ಈಗಾಗಲೇ ಒಂದು ಬಾರಿ ಸೋರಿಕೆ ಆಗದಂತ ವಿವಾದ ಈ ಇದೆ. ಹಾಗಾಗಿ ಆಗಿಲ್ಲ, ಸೋರಿಕೆ ಆಗೋ ಪ್ರಶ್ನೆ ಇಲ್ಲ. ಅದಕ್ಕೆ ಎಲ್ಲರ ಸಮ್ಮುಖದಾಗ ಓಪನ್ ಮಾಡಿದ್ವಿ. ಇದು ಹೈಕಮಾಂಡ್ ಸೂಚನೆ ಮೇರೆಗೆ ಆಗ್ತಾ ಇದೆ ಅಥವಾ ಈ ಪಕ್ಷ ಮುಂದಿನ ಸಂಘಟನೆಗೋಸ್ಕರ ಅಂತ? ಸಿದ್ದರಾಮಯ್ಯ ಸಾಹೇಬ್ರ ಕಮಿಟ್ಮೆಂಟು ಇದು. ಅವರೇ ಇದ್ರೊಳಗೆ ಸಮೀಕ್ಷೆ ಆಗಿದೆ, ಅವ್ರ ಇದ್ರೊಳಗೆ ಇವತ್ತು ಕ್ಲಿಯರ್ ಆಗುತ್ತೆ ಕೆಲಸ. ಈಗ 10 ವರ್ಷ ಆಗಿದೆ ಈ ಒಂದು ಸಮೀಕ್ಷೆ ಮಾಡಿ. ಈಗ ಅದು ಅವೈಜ್ಞಾನಿಕ ಅನ್ನುವಂಥ ಚರ್ಚೆಗಳಿದಾವೆ. ಇದು ಮತ್ತೇನಾದ್ರು ವರದಿ ಮಾಡಿಸ್ತೀರಾ ಅಂತ? ಅದೇನಿಲ್ಲ, ನಾಳೆ 17ನೇ ತಾರೀಕಿಗೆ ನಿರ್ಧಾರ ಆಗುತ್ತೆ ಸರ್. ಈಗ 37 ಲಕ್ಷ ಜನ ಆ ವರದಿಯಿಂದ ಆಚೆ ಇದ್ದಾರೆ. ಅದು ಹೇಗೆ ಪೂರ್ಣ ಪ್ರಮಾಣದ್ದಾಗತ್ತೆ? ಕೆಲವರು ಕೂಡ ಆರೋಪ ಮಾಡಿದ್ದಾರೆ ನಮ್ಮ ಮನೆಗೆ ಬಂದಿಲ್ಲ ಅನ್ನುವಂಥದ್ದು. 95% ಅಂದರೆ ಎಷ್ಟು? 94.17% ಅಂದರೆ ನೋಡ್ರಿ, ಜಾತಿ ಜನಗಣತಿನ ಆಗಾಗಲ್ಲ ಇಷ್ಟು ಪರ್ಸೆಂಟ್. 10 ವರ್ಷ ಜಾತಿ ಜನಗಣತಿ ಆಗುತ್ತಾ ಇಷ್ಟು ಪರ್ಸೆಂಟ್? ಈ ಹೋದ ವರ್ಷ ಮಾಡಿ ಜಾತಿ ಗಣತಿನೇ ಆಗಾಗಲ್ಲ, ಅದಕ್ಕೇನು ಸಂಬಂಧ ಇಲ್ಲ. ಅದು 17ನೇ ತಾರೀಕು ನಿರ್ಧಾರ ಆಗುತ್ತೆ. ಇದಿಷ್ಟು ಸಚಿವರಾದಂಥ ಶಿವರಾಜ್ ತಂಗಡಗಿ ಅವರ ಮಾತು. ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಜಾರಿ ಆಗಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ದೀಪಕ್ ಜೊತೆ ಬಸವರಾಜ್, ಚರ್ಚೆ ರಿಪಬ್ಲಿಕ್ ಕಡೆ ಇನ್ನು ಮಾಡ್ತೀನಿ. ಈ ಚರ್ಚೆಗೆ ಮತ್ತು ವಿವಾದಕ್ಕೆ ಕಾರಣವಾಗಿದ್ದಂತಹ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಅರ್ಥಾತ್ ಜಾತಿ ಗಣತಿ ವರದಿ ಇವತ್ತು ಸಚಿವ ಸಂಪುಟದಲ್ಲಿ ಮಂಡನೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾದಂಥ ಶಿವರಾಜ್ ತಂಗಡಗಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಅಂತಿಮವಾಗಿ 10 ವರ್ಷಗಳ ಬಳಿಕ ಈ ಒಂದು ವರದಿ ಕ್ಯಾಬಿನೆಟ್ಗೆ ಬಂದಿದೆ. 1.25 ವರ್ಷ ಆಯಿತು ಸಚಿವ ಸರ್ಕಾರ ಅದನ್ನು ಸ್ವೀಕಾರ ಮಾಡಿ. 1.25 ವರ್ಷ ಆದ ಬಳಿಕ ಇವತ್ತು ತಂದಿದ್ದೀರಿ. ಅಂತಿಮವಾಗಿ ವರದಿ ಜಾರಿ ಆಗುತ್ತಾ ಅಂತ ಸರ್? ಜಾರಿ ಆಗುತ್ತೆ ಬಿಡುತ್ತಾ ಅಂತ ನಿರ್ಧಾರ ಆಗೋದು 17ನೇ ತಾರೀಕಿಗೆ. ಎಲ್ಲರಿಗೂ ಯಾರಿಗೆ ಅಂಕಿಅಂಶಗಳ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇದ್ದಿದ್ದಿಲ್ಲ. ಕೆಲವೊಂದಿಷ್ಟು ಎಲ್ಲೋ ಹರಿದಾಡುವನ್ನು ಮಾಹಿತಿ ತಗೊಂಡು ಕೆಲವೊಂದು ಮಂದಿ ವಿರೋಧವನ್ನು ಪರವನ್ನು ಮಾಡೋದಕ್ಕಿಂತನೂ ಇದನ್ನು ವರದಿಯನ್ನು ನೋಡಿದ ಮೇಲೆ ಮಾಡೋಣ ಅಂತ ನೇರವಾಗಿ ಏನು ಟ್ರೆಜರಿಯಿಂದ ಕ್ಯಾಬಿನೆಟ್ ಹಾಲಿಗೆ ತಂದಿದ್ವಿ. ಕ್ಯಾಬಿನೆಟಲ್ಲಿ ಎಲ್ಲರ ಮಂತ್ರಿಗಳ ಸಮ್ಮುಖದೊಳಗೆ ಅದನ್ನು ಓಪನ್ ಮಾಡಿದ್ವಿ. ಓಪನ್ ಮಾಡಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಅದು ಕೊಟ್ಟ ಮೇಲೆ 17ನೇ ತಾರೀಕಿಗೆ ಸ್ಪೆಷಲ್ ಕ್ಯಾಬಿನೆಟ್ ಮುಖ್ಯಮಂತ್ರಿಗಳು ಕರೆದ್ರೆ ಅವತ್ತು ಪೂರ್ಣ ಪ್ರಮಾಣದ ಚರ್ಚೆಗಳು ಆಗ್ತವೆ. ಪೂರ್ಣ ಪ್ರಮಾಣದ ಅಂದ್ರೆ ಅವತ್ತೇ ನಿರ್ಧಾರ ಆಗುತ್ತೆ ಸರ್? ಇದನ್ನು ಸಬ್ ಕಮಿಟಿ ಕೊಡೋದಾ ಅಥವಾ ಜಾರಿ ಮಾಡೋದಾ, ಯಾವ ರೀತಿ ಅಂತ ಸರ್? ಕ್ಯಾಬಿನೆಟ್ನೊಳಗೆ ಚರ್ಚೆ ಆದಮೇಲೆ ನಿರ್ಧಾರ ಆಗೋಂಥದ್ದು. ಕ್ಯಾಬಿನೆಟ್ ಕೊಡಬೇಕು, ಸಬ್ ಕಮಿಟಿ ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ ಅವತ್ತು ಚರ್ಚೆ ಆದಮೇಲೆ ನಿರ್ಧಾರಗಳು ಆಗ್ತವೆ. ಈಗ ಸಚಿವರಿಗೆ ಒಂದಷ್ಟು ಅಂಶಗಳನ್ನು ವರದಿ ಕೊಡ್ತಾ ಇದ್ದೀರಿ, ಅದು ಸೋರಿಕೆ ಆಗಲ್ಲ ಸರ್? ಸೋರಿಕೆ ಆದರೆ ಅದು ಸ್ಯಾಂಟಿಟಿ ಉಳಿಯುತ್ತಾ ಅಂತ ಸರ್? ಓಪನ್ ಮಾಡಿ ಓದಬೇಕಂತ, ಮತ್ತು ಕ್ಯಾಬಿನೆಟ್ ಅಂದ್ರೆ ಏನು, ಗೌಪ್ಯತೆ ಕಾಪಾಡೋಂಥದ್ದನ್ನಲ್ಲ, ಅದು ಈಗ ಕೊಡ್ತಾ ಇದ್ದೀವಿ. ಓದಲಿ, ಅವ್ರು ಹೋದ್ಮೇಲೆ ಅದ್ರ ಬಗ್ಗೆ ಪೂರ್ಣ ಪ್ರಮಾಣ ಚರ್ಚೆಗಳಾಗಲಿ. ಯಾಕಂದ್ರೆ ಈಗಾಗಲೇ ಒಂದು ಬಾರಿ ಸೋರಿಕೆ ಆಗದಂತ ವಿವಾದ ಈ ಇದೆ. ಹಾಗಾಗಿ ಆಗಿಲ್ಲ, ಸೋರಿಕೆ ಆಗೋ ಪ್ರಶ್ನೆ ಇಲ್ಲ. ಅದಕ್ಕೆ ಎಲ್ಲರ ಸಮ್ಮುಖದಾಗ ಓಪನ್ ಮಾಡಿದ್ವಿ. ಇದು ಹೈಕಮಾಂಡ್ ಸೂಚನೆ ಮೇರೆಗೆ ಆಗ್ತಾ ಇದೆ ಅಥವಾ ಈ ಪಕ್ಷ ಮುಂದಿನ ಸಂಘಟನೆಗೋಸ್ಕರ ಅಂತ? ಸಿದ್ದರಾಮಯ್ಯ ಸಾಹೇಬ್ರ ಕಮಿಟ್ಮೆಂಟು ಇದು. ಅವರೇ ಇದ್ರೊಳಗೆ ಸಮೀಕ್ಷೆ ಆಗಿದೆ, ಅವ್ರ ಇದ್ರೊಳಗೆ ಇವತ್ತು ಕ್ಲಿಯರ್ ಆಗುತ್ತೆ ಕೆಲಸ. ಈಗ 10 ವರ್ಷ ಆಗಿದೆ ಈ ಒಂದು ಸಮೀಕ್ಷೆ ಮಾಡಿ. ಈಗ ಅದು ಅವೈಜ್ಞಾನಿಕ ಅನ್ನುವಂಥ ಚರ್ಚೆಗಳಿದಾವೆ. ಇದು ಮತ್ತೇನಾದ್ರು ವರದಿ ಮಾಡಿಸ್ತೀರಾ ಅಂತ? ಅದೇನಿಲ್ಲ, ನಾಳೆ 17ನೇ ತಾರೀಕಿಗೆ ನಿರ್ಧಾರ ಆಗುತ್ತೆ ಸರ್. ಈಗ 37 ಲಕ್ಷ ಜನ ಆ ವರದಿಯಿಂದ ಆಚೆ ಇದ್ದಾರೆ. ಅದು ಹೇಗೆ ಪೂರ್ಣ ಪ್ರಮಾಣದ್ದಾಗತ್ತೆ? ಕೆಲವರು ಕೂಡ ಆರೋಪ ಮಾಡಿದ್ದಾರೆ ನಮ್ಮ ಮನೆಗೆ ಬಂದಿಲ್ಲ ಅನ್ನುವಂಥದ್ದು. 95% ಅಂದರೆ ಎಷ್ಟು? 94.17% ಅಂದರೆ ನೋಡ್ರಿ, ಜಾತಿ ಜನಗಣತಿನ ಆಗಾಗಲ್ಲ ಇಷ್ಟು ಪರ್ಸೆಂಟ್.
ಆದ್ರೂ 10 ವರ್ಷ ಆಗೋಯ್ತಲ್ಲ ಸರ್. ಜಾತಿ ಜನಗಣತಿ ಆಗುತ್ತಾ ಇಷ್ಟು ವರ್ಷ? ಈ ಹೋದ ವರ್ಷ ಮಾಡಿ ವರ್ಷ ಅಂದಿದ್ರೆ ಓಕೆ ಸರ್. ಜಾತಿ ಗಣತಿನೇ ಆಗಾಗಲ್ಲ, ಅದಕ್ಕೇನು ಸಂಬಂಧ ಇಲ್ಲ. ಅದು 17ನೇ ತಾರೀಕು ನಿರ್ಧಾರ ಆಗುತ್ತೆ. ಇದಿಷ್ಟು ಸಚಿವರಾದಂಥ ಶಿವರಾಜ್ ತಂಗಡಗಿ ಅವರ ಮಾತು. ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಜಾರಿ ಆಗಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ದೀಪಕ್ ಜೊತೆ ಬಸವರಾಜ್, ಚರ್ಚೆ ರಿಪಬ್ಲಿಕ್ ಕಡೆ ನಿಮ್ಮ ಮಾಡ್ತೀನಿ. ಈ ಚರ್ಚೆಗೆ ಮತ್ತು ವಿವಾದಕ್ಕೆ ಕಾರಣವಾಗಿದ್ದಂತಹ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಅರ್ಥಾತ್ ಜಾತಿ ಗಣತಿ ವರದಿ ಇವತ್ತು ಸಚಿವ ಸಂಪುಟದಲ್ಲಿ ಮಂಡನೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾದಂಥ ಶಿವರಾಜ್ ತಂಗಡಗಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಅಂತಿಮವಾಗಿ 10 ವರ್ಷಗಳ ಬಳಿಕ ಈ ಒಂದು ವರದಿ ಕ್ಯಾಬಿನೆಟ್ಗೆ ಬಂದಿದೆ. 1.25 ವರ್ಷ ಆಯಿತು ಸರ್ಕಾರ ಅದನ್ನು ಸ್ವೀಕಾರ ಮಾಡಿ. 1.25 ವರ್ಷ ಆದ ಬಳಿಕ ಇವತ್ತು ತಂದಿದ್ದೀರಿ. ಅಂತಿಮವಾಗಿ ವರದಿ ಜಾರಿ ಆಗುತ್ತಾ ಅಂತ ಸರ್? ಜಾರಿ ಆಗುತ್ತೆ ಬಿಡುತ್ತಾ ಅಂತ ನಿರ್ಧಾರ ಆಗೋದು 17ನೇ ತಾರೀಕಿಗೆ. ಎಲ್ಲರಿಗೂ ಯಾರಿಗೆ ಅಂಕಿಅಂಶಗಳ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇದ್ದಿದ್ದಿಲ್ಲ. ಕೆಲವೊಂದಿಷ್ಟು ಎಲ್ಲೋ ಹರಿದಾಡುವನ್ನು ಮಾಹಿತಿ ತಗೊಂಡು ಕೆಲವೊಂದು ಮಂದಿ ವಿರೋಧವನ್ನು ಪರವನ್ನು ಮಾಡೋದಕ್ಕಿಂತನೂ ಇದನ್ನು ವರದಿಯನ್ನು ನೋಡಿದ ಮೇಲೆ ಮಾಡೋಣ ಅಂತ ನೇರವಾಗಿ ಏನು ಟ್ರೆಜರಿಯಿಂದ ಕ್ಯಾಬಿನೆಟ್ ಹಾಲಿಗೆ ತಂದಿದ್ವಿ. ಕ್ಯಾಬಿನೆಟಲ್ಲಿ ಎಲ್ಲರ ಮಂತ್ರಿಗಳ ಸಮ್ಮುಖದೊಳಗೆ ಅದನ್ನು ಓಪನ್ ಮಾಡಿದ್ವಿ. ಓಪನ್ ಮಾಡಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಅದು ಕೊಟ್ಟ ಮೇಲೆ 17ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಮುಖ್ಯಮಂತ್ರಿಗಳು ಕರೆದ್ರೆ ಅವತ್ತು ಪೂರ್ಣ ಪ್ರಮಾಣದ ಚರ್ಚೆಗಳು ಆಗ್ತವೆ. ಪೂರ್ಣ ಪ್ರಮಾಣದ ಅಂದ್ರೆ ಅವತ್ತೇ ನಿರ್ಧಾರ ಆಗುತ್ತೆ ಸರ್? ಇದನ್ನು ಸಬ್ ಕಮಿಟಿ ಕೊಡೋದಾ ಅಥವಾ ಜಾರಿ ಮಾಡೋದಾ, ಯಾವ ರೀತಿ ಅಂತ ಸರ್? ಕ್ಯಾಬಿನೆಟ್ನೊಳಗೆ ಚರ್ಚೆ ಆದಮೇಲೆ ನಿರ್ಧಾರ ಆಗೋಂಥದ್ದು. ಕ್ಯಾಬಿನೆಟ್ ಕೊಡಬೇಕು, ಸಬ್ ಕಮಿಟಿ ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ ಅವತ್ತು ಚರ್ಚೆ ಆದಮೇಲೆ ನಿರ್ಧಾರಗಳು ಆಗ್ತವೆ. ಈಗ ಸಚಿವರಿಗೆ ಒಂದಷ್ಟು ಅಂಶಗಳನ್ನು ವರದಿ ಕೊಡ್ತಾ ಇದ್ದೀರಿ, ಅದು ಸೋರಿಕೆ ಆಗಲ್ಲ ಸರ್? ಸೋರಿಕೆ ಆದರೆ ಅದು ಸ್ಯಾಂಟಿಟಿ ಉಳಿಯುತ್ತಾ ಅಂತ ಸರ್? ಓಪನ್ ಮಾಡಿ ಓದ್ಬೇಕಂತ. ಮತ್ತು ಕ್ಯಾಬಿನೆಟ್ ಅಂದ್ರೆ ಏನು, ಗೌಪ್ಯತೆ ಕಾಪಾಡೋಂಥದ್ದನ್ನಲ್ಲ. ಅದು ಈಗ ಕೊಡ್ತಾ ಇದ್ದೀವಿ, ಓದಲಿ. ಅವ್ರು ಓದ್ಮೇಲೆ ಅದ್ರ ಬಗ್ಗೆ ಪೂರ್ಣ ಪ್ರಮಾಣ ಚರ್ಚೆಗಳಾಗಲ್ಲ. ಯಾಕಂದ್ರೆ ಈಗಾಗಲೇ ಒಂದು ಬಾರಿ ಸೋರಿಕೆ ಆಗದಂತ ವಿವಾದ ಈ ಇದೆ. ಹಾಗಾಗಿ ಆಗಿಲ್ಲ, ಸೋರಿಕೆ ಆಗೋ ಪ್ರಶ್ನೆ ಇಲ್ಲ. ಅದಕ್ಕೆ ಎಲ್ಲರ ಸಮ್ಮುಖದಾಗ ಓಪನ್ ಮಾಡಿದ್ವಿ. ಇದು ಹೈಕಮಾಂಡ್ ಸೂಚನೆ ಮೇರೆಗೆ ಆಗ್ತಾ ಇದೆ ಅಥವಾ ಈ ಪಕ್ಷ ಮುಂದಿನ ಸಂಘಟನೆಗೋಸ್ಕರ ಅಂತ? ಸಿದ್ದರಾಮಯ್ಯ ಸಾಹೇಬ್ರ ಕಮಿಟ್ಮೆಂಟು ಇದು. ಅವರೇ ಇದ್ರೊಳಗೆ ಸಮೀಕ್ಷೆ ಆಗಿದ್ದು, ಅವ್ರ ಇದ್ರೊಳಗೆ ಇವತ್ತು ಕ್ಲಿಯರ್ ಆಗುತ್ತೆ ಕೆಲಸ. ಈಗ 10 ವರ್ಷ ಆಗಿದೆ ಈ ಒಂದು ಸಮೀಕ್ಷೆ ಮಾಡಿ. ಈಗ ಅದು ಅವೈಜ್ಞಾನಿಕ ಅನ್ನುವಂಥ ಚರ್ಚೆಗಳಿದಾವೆ. ಇದು ಮತ್ತೇನಾದ್ರು ವರದಿ ಮಾಡಿಸ್ತೀರಾ ಅಂತ? ಅದೇನಿಲ್ಲ, ನಾಳೆ 17ನೇ ತಾರೀಕು ನಿರ್ಧಾರ ಆಗುತ್ತೆ ಸರ್. ಈಗ 37 ಲಕ್ಷ ಜನ ಆ ವರದಿಯಿಂದ ಆಚೆ ಇದ್ದಾರೆ. ಅದು ಹೇಗೆ ಪೂರ್ಣ ಪ್ರಮಾಣದ್ದಾಗತ್ತೆ? ಕೆಲವರು ಕೂಡ ಆರೋಪ ಮಾಡಿದ್ದಾರೆ ನಮ್ಮ ಮನೆಗೆ ಬಂದಿಲ್ಲ ಅನ್ನುವಂಥದ್ದು. 95% ಅಂದ್ರೆ ಎಷ್ಟು? 94.17% ಅಂದ್ರೆ ನೋಡ್ರಿ, ಜಾತಿ ಜನಗಣತಿನೇ ಆಗಾಗಲ್ಲ ಇಷ್ಟು ಪರ್ಸೆಂಟ್. 10 ವರ್ಷ ಆಗೋಯ್ತಲ್ಲ ಸರ್. ಜಾತಿ ಜನಗಣತಿ ಆಗುತ್ತಾ ಇಷ್ಟು ಪರ್ಸೆಂಟ್? ಈ ಹೋದ ವರ್ಷ ಮಾಡಿ ವರ್ಷ ಅಂದಿದ್ರೆ ಓಕೆ ಸರ್. ಜಾತಿ ಗಣತಿನೇ ಆಗಾಗಲ್ಲ, ಅದಕ್ಕೇನು ಸಂಬಂಧ ಇಲ್ಲ. ಅದು 17ನೇ ತಾರೀಕು ನಿರ್ಧಾರ ಆಗುತ್ತೆ. ಇದಿಷ್ಟು ಸಚಿವರಾದಂಥ ಶಿವರಾಜ್ ತಂಗಡಗಿ ಅವರ ಮಾತು. ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಜಾರಿ ಆಗಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ದೀಪಕ್ ಜೊತೆ ಬಸವರಾಜ್, ಚರ್ಚೆ ರಿಪಬ್ಲಿಕ್ ಕಡೆ ನಿಮ್ಮ ಮಾಡ್ತೀನಿ. ಈ ಚರ್ಚೆಗೆ ಮತ್ತು ವಿವಾದಕ್ಕೆ ಕಾರಣವಾಗಿದ್ದಂತಹ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಅರ್ಥಾತ್ ಜಾತಿ ಗಣತಿ ವರದಿ ಇವತ್ತು ಸಚಿವ ಸಂಪುಟದಲ್ಲಿ ಮಂಡನೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾದಂಥ ಶಿವರಾಜ್ ತಂಗಡಗಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಅಂತಿಮವಾಗಿ 10 ವರ್ಷಗಳ ಬಳಿಕ ಈ ಒಂದು ವರದಿ ಕ್ಯಾಬಿನೆಟ್ಗೆ ಬಂದಿದೆ. 1.25 ವರ್ಷ ಆಯಿತು ಸರ್ಕಾರ ಅದನ್ನು ಸ್ವೀಕಾರ ಮಾಡಿ. 1.25 ವರ್ಷ ಆದ ಬಳಿಕ ಇವತ್ತು ತಂದಿದ್ದೀರಿ. ಅಂತಿಮವಾಗಿ ವರದಿ ಜಾರಿ ಆಗುತ್ತಾ ಅಂತ ಸರ್? ಜಾರಿ ಆಗುತ್ತೆ ಬಿಡುತ್ತಾ ಅಂತ ನಿರ್ಧಾರ ಆಗೋದು 17ನೇ ತಾರೀಕಿಗೆ. ಎಲ್ಲರಿಗೂ ಯಾರಿಗೆ ಅಂಕಿಅಂಶಗಳ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇದ್ದಿದ್ದಿಲ್ಲ. ಕೆಲವೊಂದಿಷ್ಟು ಎಲ್ಲೋ ಹರಿದಾಡುವನ್ನು ಮಾಹಿತಿ ತಗೊಂಡು ಕೆಲವೊಂದು ಮಂದಿ ವಿರೋಧವನ್ನು ಪರವನ್ನು ಮಾಡೋದಕ್ಕಿಂತನೂ ಇದನ್ನು ವರದಿಯನ್ನು ನೋಡಿದ ಮೇಲೆ ಮಾಡೋಣ ಅಂತ ನೇರವಾಗಿ ಏನು ಟ್ರೆಜರಿಯಿಂದ ಕ್ಯಾಬಿನೆಟ್ ಹಾಲಿಗೆ ತಂದಿದ್ವಿ. ಕ್ಯಾಬಿನೆಟಲ್ಲಿ ಎಲ್ಲರ ಮಂತ್ರಿಗಳ ಸಮ್ಮುಖದೊಳಗೆ ಅದನ್ನು ಓಪನ್ ಮಾಡಿದ್ವಿ. ಓಪನ್ ಮಾಡಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಅದು ಕೊಟ್ಟ ಮೇಲೆ 17ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಮುಖ್ಯಮಂತ್ರಿಗಳು ಕರೆದ್ರೆ ಅವತ್ತು ಪೂರ್ಣ ಪ್ರಮಾಣದ ಚರ್ಚೆಗಳು ಆಗ್ತವೆ. ಪೂರ್ಣ ಪ್ರಮಾಣದ ಅಂದ್ರೆ ಅವತ್ತೇ ನಿರ್ಧಾರ ಆಗುತ್ತೆ ಸರ್? ಇದನ್ನು ಸಬ್ ಕಮಿಟಿ ಕೊಡೋದಾ ಅಥವಾ ಜಾರಿ ಮಾಡೋದಾ, ಯಾವ ರೀತಿ ಅಂತ ಸರ್? ಕ್ಯಾಬಿನೆಟ್ನೊಳಗೆ ಚರ್ಚೆ ಆದಮೇಲೆ ನಿರ್ಧಾರ ಆಗೋಂಥದ್ದು. ಕ್ಯಾಬಿನೆಟ್ ಕೊಡಬೇಕು, ಸಬ್ ಕಮಿಟಿ ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ ಅವತ್ತು ಚರ್ಚೆ ಆದಮೇಲೆ ನಿರ್ಧಾರಗಳು ಆಗ್ತವೆ. ಈಗ ಸಚಿವರಿಗೆ ಒಂದಷ್ಟು ಅಂಶಗಳನ್ನು ವರದಿ ಕೊಡ್ತಾ ಇದ್ದೀರಿ, ಅದು ಸೋರಿಕೆ ಆಗಲ್ಲ ಸರ್? ಸೋರಿಕೆ ಆದರೆ ಅದು ಸ್ಯಾಂಟಿಟಿ ಉಳಿಯುತ್ತಾ ಅಂತ ಸರ್? ಓಪನ್ ಮಾಡಿ ಓದ್ಬೇಕಂತ. ಮತ್ತು ಕ್ಯಾಬಿನೆಟ್ ಅಂದ್ರೆ ಏನು, ಗೌಪ್ಯತೆ ಕಾಪಾಡೋಂಥದ್ದನ್ನಲ್ಲ. ಅದು ಈಗ ಕೊಡ್ತಾ ಇದ್ದೀವಿ, ಓದಲಿ. ಅವ್ರು ಓದ್ಮೇಲೆ ಅದ್ರ ಬಗ್ಗೆ ಪೂರ್ಣ ಪ್ರಮಾಣ ಚರ್ಚೆಗಳಾಗಲ್ಲ. ಯಾಕಂದ್ರೆ ಈಗಾಗಲೇ ಒಂದು ಬಾರಿ ಸೋರಿಕೆ ಆಗದಂತ ವಿವಾದ ಈ ಇದೆ. ಹಾಗಾಗಿ ಆಗಿಲ್ಲ, ಸೋರಿಕೆ ಆಗೋ ಪ್ರಶ್ನೆ ಇಲ್ಲ. ಅದಕ್ಕೆ ಎಲ್ಲರ ಸಮ್ಮುಖದಾಗ ಓಪನ್ ಮಾಡಿದ್ವಿ. ಇದು ಹೈಕಮಾಂಡ್ ಸೂಚನೆ ಮೇರೆಗೆ ಆಗ್ತಾ ಇದೆ ಅಥವಾ ಈ ಪಕ್ಷ ಮುಂದಿನ ಸಂಘಟನೆಗೋಸ್ಕರ ಅಂತ? ಸಿದ್ದರಾಮಯ್ಯ ಸಾಹೇಬ್ರ ಕಮಿಟ್ಮೆಂಟು ಇದು. ಅವರೇ ಇದ್ರೊಳಗೆ ಸಮೀಕ್ಷೆ ಆಗಿದ್ದು, ಅವ್ರ ಇದ್ರೊಳಗೆ ಇವತ್ತು ಕ್ಲಿಯರ್ ಆಗುತ್ತೆ ಕೆಲಸ. ಈಗ 10 ವರ್ಷ ಆಗಿದೆ ಈ ಒಂದು ಸಮೀಕ್ಷೆ ಮಾಡಿ. ಈಗ ಅದು ಅವೈಜ್ಞಾನಿಕ ಅನ್ನುವಂಥ ಚರ್ಚೆಗಳಿದಾವೆ.
ಇದು ಮತ್ತೇನಾದ್ರು ವರದಿ ಮಾಡಿಸ್ತೀರಾ ಅಂತ? ಅದೇನೂ ಇಲ್ಲ. ನಾಳೆ 17ನೇ ತಾರೀಕಿಗೆ ನಿರ್ಧಾರ ಆಗುತ್ತೆ. ಸರ್, ಈಗ 37 ಲಕ್ಷ ಜನ ಆ ವರದಿಯಿಂದ ಆಚೆ ಇದ್ದಾರೆ. ಅದು ಹೇಗೆ ಪೂರ್ಣ ಪ್ರಮಾಣದ್ದಾಗತ್ತೆ? ಕೆಲವರು ಕೂಡ ಆರೋಪ ಮಾಡಿದ್ದಾರೆ ನಮ್ಮ ಮನೆಗೆ ಬಂದಿಲ್ಲ ಅನ್ನುವಂಥದ್ದು. 95% ಅಂದರೆ ಎಷ್ಟು? 94.17% ಅಂದರೆ 100% ಆಗ್ಲಿಲ್ಲ. ನೋಡ್ರಿ, ಜಾತಿ ಜನಗಣತಿನೇ ಆಗಾಗಲ್ಲ ಇಷ್ಟು ಪರ್ಸೆಂಟ್. ಆದ್ರೂ 10 ವರ್ಷ ಆಗ್ಬೇಕಲ್ಲ ಸರ್. ಜಾತಿ ಜನಗಣತಿ ಆಗುತ್ತಾ ಇಷ್ಟು ಪರ್ಸೆಂಟ್? ಈ ಹೋದ ವರ್ಷ ಮಾಡಿ ವರ್ಷ ಅಂದಿದ್ರೆ ಓಕೆ ಸರ್. ಜಾತಿ ಗಣತಿನೇ ಆಗಾಗಲ್ಲ. ಅದಕ್ಕೇನು ಸಂಬಂಧ ಇಲ್ಲ. ಅದು 17ನೇ ತಾರೀಕು ನಿರ್ಧಾರ ಆಗುತ್ತೆ. ಇದಿಷ್ಟು ಸಚಿವರಾದಂಥ ಶಿವರಾಜ್ ತಂಗಡಗಿ ಅವರ ಮಾತು. ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಜಾರಿ ಆಗಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ದೀಪಕ್ ಜೊತೆ ಬಸವರಾಜ್, ಚರಿತ್ರೆ ರಿಪಬ್ಲಿಕ್ ಕಡೆ ಇನ್ನಿಂಗ್ ಮಾಡ್ತೀನಿ.